ಇನ್ನೊಂದು ಭರವಸೆ ಕೊಟ್ಟಿದೆ. ಸಾಮಾನ್ಯ ವಾಟ್ಸಪ್ಪಲ್ಲಿ ಆದರೂ ವಿರೋಧಿಗಳು ಸುಮ್ಮನೆ ಆಗ್ತಾ ಇರ್ತಾರೆ. ಹೇಳಿದರು ಒಂದು ಟಿ ಸಿ ಕೊಡ್ತೀನಿ ಅಂತ ಹೇಳಿದ್ರು, ಮನೆಗೊಂದು ಇದ್ರದ್ದು ಏನೋ ಒಂದು ಪಂಪ್ ಸೆಟ್ಗೆ ಒಂದು ಟಿ ಸಿ ಹಾಕ್ತೀನಿ ಅಂತ ಹೇಳಿದ್ರು, ಹಾಕ್ಸಿಲ್ಲ ಅನ್ನೋದು ಒಂದು ಅರ್ಥವಿಲ್ಲದ ಆಪಾದನೆ ಮಾಡ್ತಾರೆ. ಹೌದನ್ನು ಹೇಳಿದ್ದೆ. ಎಲ್ಲೆಲ್ಲಿ ಲೋಡು ಏನಂತ ಕೇಳಿದ್ರು ರೈತರಾಗ, ನೋಡಿ ಒಂದೊಂದು 7-8ಕ್ಕೆ ಹಾಕೊಂಡಿದ್ದೀವಿ, ಒಂದೊಂದು ಟಿ ಸಿಯಿಂದಲೂ ಕೂಡ 6-7 ಬೋರ್ವೆಲ್ ಕನೆಕ್ಷನ್ ಇದೆ, ಓವರ್ಲೋಡ್ ಆಗಿ ನಮ್ಮ ಟಿ ಸಿ ಸುಟ್ಟೋಗುತ್ತೆ ಅಂತ ನನ್ನ ಹತ್ರ ಗೋಲ್ಡ್ ತೋರಿಸ್ಕೊತಾ ಇದ್ರು. ಅದಕ್ಕೆ ಅವ್ರಿಗೆ ಹೇಳಿದೆ, ಆಯ್ತು ಬಿಡ್ರಪ್ಪ ಒಂದು 25 KV ಹಾಕ್ಸೋಣ ಬಂದಮೇಲೆ ಅನ್ನೋದು ಒಂದು ಹೇಳಿದೆ. ಈಗ ಕಾನೂನು ಇಲ್ಲ. ಒಂದೊಂದ್ಸತಿ ಗೊತ್ತಿದೆ ನಿಮಗೆ, ಒಂದೊಂದು ಸರ್ಕಾರ ಬಂದಮೇಲೆ ಒಂದೊಂದು ಕಾನೂನು ಉಚಿತವಾಗಿ 200 ಯೂನಿಟ್ ನಿಮಗೆ ಕೊಟ್ಟ ಮೇಲೆ ಆ ಸರ್ಕಾರಕ್ಕೂ ತುಂಬ ಲಾಸ್ ಆಗಿದೆ. ಅದರಿಂದ ಏನು ಮಾಡಿದರು, ಆ ಕಾನೂನು ತೆಗೆದುಹಾಕಿದ್ರು. ಅದಕ್ಕೋಸ್ಕರ ನಾನೇನು ಬೇರೆ ರೂಟಲ್ಲಿ ಹೋಗಿ 25 KV ಅವ್ರು ನಿಮಗೇನು ಓವರ್ಲೋಡ್ ಆಗಿ ನಿಮ್ಮ ಬೋರ್ವೆಲ್ಗಳು ಸುಟ್ಟೋಗಬಾರ್ದು, ಪಂಪ್ ಸೆಟ್ ಸುಟ್ಟೋಗಬಾರ್ದು, ಅದೇ ರೀತಿ ಟಿ ಸಿನೂ ಹಾಳಾಗಬಾರ್ದು. ಅದಕ್ಕೋಸ್ಕರ ಏನು ಮಾಡಿದೆ, 63 KV ಮತ್ತು 100 KV ಟಿ ಸಿನ ಬದಲಾಯಿಸ್ಕೊಟ್ರೆ ಏನು 8 ಕೊಟ್ಟಿದ್ರೆ ನಾನೊಂದು 100 KV ಹಾಕಿ 4 ಆಯ್ತಲ್ಲ, ಅದೇ 20 KV ಕೊಟ್ಟಂಗೆ ಆಯ್ತಲ್ಲ ಒಬ್ಬೊಬ್ಬರಿಗೆ. ಒಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಟಿ ಸಿಗಳನ್ನ ಹಾಕಿ 100 KV 63 KV ಹಾಕಿ ಡಿವೈಡ್ ಮಾಡಿಬಿಟ್ಟು ಲೋಡ್ ಕಡಿಮೆ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಈಗಾಗಲೇ ಸುಮಾರು 200 ಹಾಕ್ಸಿದೆ, ಇದುವರೆಗೂ 200 ಟಿ ಸಿಗೆ ಹಾಕ್ಸಿದೆ. ಈಗ ಮತ್ತೊಂದು ಸತಿ ನಾನೇ ಮೇಲೆ ಬಿದ್ದು ಪರಮೇಶ್ವರಪ್ಪಂಗೆ ಹೇಳಿ ಪುಟಪ್ ಮಾಡಿಸಿ, ಈ ಹತ್ರ ಪುಟಪ್ ಮಾಡಿಸಿ, ಚೀಫ್ ಇಂಜಿನಿಯರ್ ಹತ್ರಕ್ಕೆ ಹೋಗಿ, MD ಹತ್ರಕ್ಕೆ ಹೋಗಿ, ಈಗ ಮತ್ತೆ 180ರಿಂದ 200 ಟಿ ಸಿಗಳನ್ನ ತರ್ತಾ ಇದ್ದೀನಿ. 163 KV 100 KV ಅದು ಬತ್ತು ಅಂದರೆ ಎಲ್ಲರೂ ಊರನ್ನೇ ಲೀಡರ್ ಕೇಳಿ ಎಲ್ಲೆಲ್ಲಿ ಓವರ್ಲೋಡ್ ಆಗಿದೆ ಅದನ್ನೆಲ್ಲ ತರಿಸಿ ತಿರ್ಗಾ 210 ಟಿ ಸಿ ತರಿಸಿ ನಿಮಗೆಲ್ಲ ಹಾಕಿಸ್ಕೊಡ್ತೀನಿ. ಇಡೀ ಎಲ್ಲಿ ತಾಲೂಕಿನಾದ್ಯಂತ ಎಲ್ಲಿ ಓವರ್ಲೋಡ್ ಆಗಿದೆ ಅದನ್ನು ಮಾಡಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ 300 ಯಾರು ದುಡ್ಡು ಕಟ್ಟಿದ್ರು, ಎಷ್ಟು ಕಟ್ಟಿದ್ರು, 35,000 ದುಡ್ಡು ಕಟ್ಟಿ ಅವ್ರಿಗೆ ಆಗಿರಲಿಲ್ಲ ಎಷ್ಟೋ ವರ್ಷಗಳಿಂದ, ಅದನ್ನು ಕೂಡ 300 ಟಿ ಸಿನ 350 ಟಿ ಸಿನ ತಂದು ಯಾರು ಆಗಲೇ ದುಡ್ಡು ಕಟ್ಟಿ 1 ವರ್ಷ 2 ವರ್ಷ 3 ವರ್ಷದಿಂದ ಇರುವಂಥವ್ರಿಗೆ ಇವಾಗ ಟಿ ಸಿ ಹಾಕ್ಸ್ಕೊಡೋಕ್ಕೆ ಅದಕ್ಕೂ 300-350 ಟಿ ಸಿಗಳನ್ನ ಇವತ್ತು ಪ್ರಾವಿಷನ್ ಮಾಡಿ ಟೆಂಡರ್ ಮಾಡಿಸಿ ಅದರ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಅದಕ್ಕೂ ಕೂಡ ಟಿ ಸಿ ಹಾಕೋ ವ್ಯವಸ್ಥೆ ಆಗುತ್ತೆ. ಅದರ ಜೊತೆಗೆ ಈಗ ಯಾವುದೋ ಒಂದು ಟೆಂಡರ್ ಕರೆದಿದ್ರು ಚಿಕ್ಕಬಳ್ಳಾಪುರದಲ್ಲಿ, ಆದರೆ ನಮ್ಮ ಕಡೆಯಿಂದಲೇ ಹಾಕ್ಸಿ, ಯಾಕೆಂದ್ರೆ ನಮ್ಮ ತಾಲೂಕು ಅನುಕೂಲ ಆಗಲಿ ಅಂತ. ಇಲ್ಲಿ ಏನೇ ಕೇಳಿದ್ರು ಕೂಡ ಯಾವುದೋ ಒಂದು ಕಂಬ ಶಿಫ್ಟ್ ಮಾಡೋದಿರ್ಬೋದು, ಇಮಿಡಿಯೇಟ್ ಒಂದು ಯಾವುದೋ ಟಿ ಸಿ ಸುಟ್ಟೋದಿರ್ಬೋದು, ಅಥವಾ ಒಂದು AB ಕೇಬಲ್ ಹಾಕ್ಕೊಳ್ಳೋದಿರ್ಬೋದು, ಅಥವಾ ನಿಮ್ಮ ಮನೆ ಮೇಲೆ ಹೋಗಿದೆ ಒಂದು ಕಂಬ ಶಿಫ್ಟ್ ಮಾಡಿಕೊಡಿ, ವೈರ್ ಶಿಫ್ಟ್ ಮಾಡಿಕೊಡಿ ಅಂತ ಏನೇ ಕೆಲಸ ಇದ್ರೂ ತಾಲೂಕಿನಲ್ಲಿ ಇಮಿಡಿಯೇಟ್ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅದು ಒಂದು 10 ಕೋಟಿ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. 5 ಕೋಟಿ ಬರ್ತದೆ, ಇನ್ನೊಂದು ಅಡಿಷನ್ ಹಾಕಿ 10 ಕೋಟಿ ಮಾಡಿಸಿದ್ರೆ ನಮ್ಮ ತಾಲೂಕಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಪ್ರತಿಯೊಂದು ನಾನು ಸಾಲ್ವ್ ಮಾಡಿಕೊಡ್ತೀನಿ. ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ಇವ್ರ ಥರ ಬುಡೆ ಮಾತಾಡ್ಕೊಂಡು ಇನ್ನೊಬ್ಬರು ಯಾರೋ ಮಾಡಿ ಅಸೂಯೆ ಪಟ್ಕೊಂಡು ಅವನು ಯಾರೋ ಇಲ್ಲಿ ಟಿ ಸಿ ಕೊಡ್ತೀನಿ ಅಂದ್ರು ಕೊಟ್ಟಿಲ್ಲ ಅಂದ್ರೆ ಇಲ್ಲ ಅಪಪ್ರಚಾರ ನಾನು ಮೋಸ್ಟ್ ಮಾಡಿದ್ರೆ ಅಧಿಕಾರಿಗಳಿಗೂ ಗೊತ್ತು, ಇಲ್ಲಿರೋ ಲೈನ್ ಮ್ಯಾನ್ ಇಂದ ಎಲ್ಲರಿಗೂ ಗೊತ್ತು. ನಾವು ಮಾಡಿಸಿರೋ ಕೆಲಸ ಮಾಡ್ತಾ ಇದ್ರ, ಅವರು ಮಾಡಿಸಿದಾರ, ಎಂತೆಂಥ ಕೆಲಸ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಗೊತ್ತು. ಮನೆಗಳಿಗೆ ಏನು ನಿರಂತರ ಜೊತೆ ಯಾವತ್ತೂ ಇಲ್ಲದಂತ 20-25 ವರ್ಷಗಳಿಂದಲೂ ಕೂಡ ತೊಂದರೆ ಅನುಭವಿಸಿದಂಥ ಹೆಣ್ಮಕ್ಳುಗಳು, ಅಲ್ಲಿ ನಾಗರಿಕರು 120 ಮನೇಲಿ ಸಫರ್ ಆಗ್ತಿದ್ರು ಅಂತ ಮನೆಗಳು 2,500 ಇವರು ಕೊಟ್ಟಿದ್ರು. ಇನ್ನೂ ಕೂಡ ಒಂದು 500,000 ಮನೆ ಕೊಡ್ತೀನಿ. ನನ್ನ ಪೀಡ್ನಲ್ಲಿ ಯಾವುದನ್ನು ಬಿಡಲ್ಲ. ಎಲ್ಲೆಲ್ಲಿ ಮನೆಗಳವೆ ಕರೆಂಟ್ ಇಲ್ಲ ಪ್ರತಿಯೊಂದು ಮನೆಗೂ ಕೊಡಿಸುವಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ಇವರೇನೇ ಟೀಕೆ ಟಿಪ್ಪಣಿ ಮಾಡಲಿ, ಟೀಕೆ ಟಿಪ್ಪಣಿ ಮಾಡಲಿ, ಆದರೆ ಇವ್ರು ಮಾಡಿದ ಕೆಲಸ ಏನು, ನಾನು ಮಾಡ್ತಾ ಇರೋ ಕೆಲಸ ಏನು? ಇವತ್ತು ಓವರ್ಲೋಡ್ ಆಗಿತ್ತ ಯಾವ ಥರ ಅಡಿಷನಲ್ ಟಿ ಸಿಯಿಂದ ಹಾಕ್ಸಿದ್ದೀನಪ್ಪ ಇಷ್ಟ ಏನು ಇತಿಹಾಸದಲ್ಲಿ ಬಂದಿತ್ತಂದ್ರೆ ಇಷ್ಟು 300 ಟಿ ಸಿ 350 ಟಿ ಸಿ ಯಾವ ಥರ ಬಂದಿತ್ತಂದ್ರೆ ಇಲ್ಲಿ ತಾಲೂಕಿಗೆ? ಬೇರೆ ತಾಲೂಕು ಕೊಟ್ಟಾರಂದ್ರೆ ಯಾವ ತಾಲೂಕು ಕೊಟ್ಟಿಲ್ಲ, ಈ ತಾಲೂಕಿಗೆ ತಂದಿದ್ದೀನಿ ನಾನು. ಇವರೇ ಇಂಜಿನಿಯರ್ ಗೊತ್ತು, ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಲ್ ಇರುವಂತ ಅಧಿಕಾರಿ, ಅವ್ರು ಹೇಳ್ಬೇಕಾದ್ರೆ ಸುಮ್ಮನೆ ಸುಳ್ಳು ಹೇಳಲ್ಲ. ನಾವು ಬೇಕಾದ್ರೆ ರಾಜಕಾರಣಿಗಳು ಏನಾದ್ರು ಹೇಳ್ಬೋದು, ಯಾರು ಅಧಿಕಾರಿಗಳು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಬೇರೆ ಯಾವ ತಾಲೂಕು ಕೊಟ್ಟಿಲ್ಲ 300-350 ಟಿ ಸಿ ತಂದು ಅಡಿಷನಲ್ ಟಿ ಸಿ ಲೋಡು ಆಗಬಾರ್ದು, ಟಿ ಸಿ ಸುಡಬಾರ್ದು, ಬೋರ್ವೆಲ್ ಪಂಪ್ ಸೆಟ್ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ತಂದು ಸುಮಾರು 300-350 100 KV 63 KV ಟಿ ಸಿಗಳು ತಂದು ಜನಗಳ ಕಷ್ಟ ನಿವಾರಣೆ ಆಗಲಿ, ರೈತರಿಗೆ ತೊಂದರೆ ಆಗಬಾರ್ದು ಕೆಲಸಗಳು ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿದ್ರು ಕೂಡ ರೈತರಿಗೋಸ್ಕರ
ಈಗ ಅವ್ರು ಏನು ದುಡ್ಡು ಕಟ್ಟಿದ್ದು 350 TC ಹಾಕಿಸಿದ್ರು ಕೂಡ ನಿರಂತರ ಜ್ಯೋತಿಲಿ 2500 ಮನೆಗಳು ಕೊಟ್ಟರು ಕೂಡ ಇವ್ರಿಗೆ ಏನಾರ ಟೀಕೆ ಮಾಡಬೇಕು, ಏನಾರ ಒಂದು ಆಪಾದನೆ ಮಾಡಬೇಕು, ಆ ಥರದಲ್ಲಿ ಹೋಗ್ತಾವ್ರು ಕೆಲವರು. ನಿಮಗೆಲ್ಲ ಗೊತ್ತೇ ಇದೆ. ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಏನೇ ಅವ್ರು ಆಪಾದನೆ ಮಾಡಿದ್ರು ಕೂಡ ನಾನು ಅವ್ರನ್ನ ಟೀಕೆ ಮಾಡಬಾರ್ದು ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ನಾನು ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದಿಲ್ಲ. ಯಾಕೆಂದರೆ ನಾವೀಗ ಕೆಲಸ ಮಾಡಿ ಅವ್ರಿಗೆ ತೋರಿಸ್ಬೇಕು ಹೊರತು ಅವ್ರಿಗೆ ಟೀಕೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಜನಕ್ಕೆ ಗೊತ್ತಾಗ್ತದೆ ಯಾರು ಕೆಲಸ ಮಾಡ್ತಾವ್ರೆ, ಯಾರು ಕೆಲಸ ಮಾಡಿಲ್ಲ, ನನ್ಗೆ ಯಾರು ಸ್ಪಂದನೆ ಮಾಡ್ತಾವ್ರೆ ಅಂತ ಜನ ಅರ್ಥ ಮಾಡ್ಕೊತಾರೆ. ಜನಕ್ಕೆ ಗೊತ್ತಾಗಲಿ. ನಾನು ಯಾಕೆ ಅವ್ರನ್ನ ಟೀಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರೇನೇ ಮಾತಾಡಿದ್ರು ಕೂಡ ನನ್ನ ಪಾಡವಾಗಿ ಮೌನವಾಗಿ ನನ್ನ ಕೆಲಸ ಏನು ಬೇಕೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು KEBಲಿ ಇರುವಂಥ ಬೆಸ್ಕಾಂ ಅಧಿಕಾರಿಗಳು ಗೊತ್ತು ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅಂತ, ಜನತೆಗೂ ನಿಮಗೂ ಗೊತ್ತಾಗ್ತದೆ. ಅದರಿಂದ ಮುಂದೂ ಕೂಡ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಏನೇ ಕೆಲಸ ಕಾರ್ಯ ಆಗಬೇಕಾದ್ರೂ ಕೂಡ ನಾನು ಮುಂದೆ ನಿಂತು ಕೆಲಸ ಮಾಡಿಸ್ಕೊಡ್ತೀನಿ. ಯಾರು ರೈತರುಗಳು ಏನೇ ಸಮಸ್ಯೆ ಇದ್ರೂ ಕೂಡ ನನಗೆ ನೀವು ಆ ಸಮಸ್ಯೆಗಳನ್ನ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಮಾತು ಹೇಳಿ